ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಫಸ್ಟೇ. ಅರುಣ್, ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಈ ದಿನ ಕರ್ನಾಟಕ ವಿವಾಹದಲ್ಲಿ ಆಕೆಯ ಸ್ವಾತಂತ್ರ್ಯ ಮತ್ತು ಮರ್ಯಾದೆ ಮತ್ತು ಸಂಪ್ರದಾಯ ಶಾರ್ಟ್ ಟೈಮ್ ಮಾತಾಡಿ, ಮಂದಿ ಭಾಳ ಮಾತಾಡೋದು. 2 ನಿಮಿಷ ಸರ್, ಜಾಸ್ತಿ ಮಾಡೋದಿಲ್ಲ ನಾನು. ಶಾರ್ಟ್ ಟೈಮ್ ಮಾತಾಡಿ. ಓಕೆ. ಸಚಿವರು ಈ ವಿಧೇಯಕವನ್ನು ತಂದಿರೋದನ್ನು ನಾನು ಸ್ವಾಗತ ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಸಾಕಷ್ಟು ಬಾರಿ ಈ ವಿಷಯಗಳ ಬಗ್ಗೆ ಬೇರೆ ಬೇರೆ ಹಂತದಲ್ಲಿ ನಾವು ಚರ್ಚೆಗಳನ್ನು ಮಾಡಿದಾಗ ಇವತ್ತಿನ ಪರಿಸ್ಥಿತಿನೂ ನಾವು ಒಂದು ಸ್ವಲ್ಪ ಅವಲೋಕನ ಮಾಡಬೇಕು ಅನ್ನೋವಂಥದ್ದು. ಯಾಕಂದರೆ ಇವತ್ತು ಸಮಾನತೆ ಬಗ್ಗೆ ನಾವು ಹೆಚ್ಚು ಚರ್ಚೆನ ಮಾಡ್ತೀವಿ. ನಾವು ಇವತ್ತು ಸಮಾನತೆ ಮತ್ತು ನ್ಯಾಯತತ್ವವನ್ನು ಕೊಡಬೇಕು ಪುರುಷರಿಗೂ ಮಹಿಳೆಯರಿಗೂ ಅನ್ನೋವಂಥದ್ದು ಕಾಲದಲ್ಲಿ ನಾವಿದ್ದೀವಿ. ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದರೆ, ಹಲವಾರು ಬಾರಿ ಇತ್ತೀಚೆಗೆ ಮಾನ್ಯ ಸಚಿವರೇ ಒಂದು ಫೋನ್ ಬಂದಿದ್ದು, ಮಾನ್ಯ ಸಚಿವರೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಊರಿಂದ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಫೋನ್ ಕೊಡ್ತೀನಿ, ನೀವು ಕನ್ವಿನ್ಸ್ ಮಾಡಿ ಸರ್ ಅಂತ ತಂದೆ ಹೇಳ್ತಾರೆ. ತಂದೆ ಕನ್ವಿನ್ಸ್ ಮಾಡಿ ಅಂತ ಏನಾರ ಫೋನ್ ಕೊಟ್ಟರೆ ಆ ಹೆಣ್ಮಗಳು ನನ್ನ ಹತ್ರ ಮಾತಾಡೋಕ್ಕೆ ರೆಡಿ ಇಲ್ಲ. ಏನು ಅಂತ ಕೇಳಿದ್ರೆ, ನೋಡಿ ನನ್ನ ಮಗಳಿಗೆ ನಿನ್ನೆ 18 ವರ್ಷ ಆಗಿದೆ. 18 ವರ್ಷ ಆಗ್ತಿದ್ದಂಗೆ ಓಡಿ ಬಂದು ಮದುವೆ ಆಗ್ತೀನಿ ಅಂತ ಹೇಳಿ ಆ ಹೆಣ್ಮಗಳು ಎಲ್ಲಿ ತನಕ ನಮ್ಮ ಹತ್ರ ಮಾತಾಡ್ತಾರೆ ಅಂದರೆ, ನೀವ್ಯಾರು ನನಗೆ ಕೇಳೋಕ್ಕೆ, ನನಗೆ 18 ವರ್ಷ ಆಗಿದೆ, ನಾನು ಯಾರನ್ನು ಬೇಕಾದ್ರೆ ಮದುವೆ ಆಗ್ಬೋದು. ಇದು ಇವತ್ತಿನ ಮನಸ್ಥಿತಿ. ಅಂದರೆ 18 ವರ್ಷ ನಾವು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006 ತಂದಾಗ ಮಾನ್ಯ ಸಭಾಪತಿಗಳೇ 15ರಿಂದ 18 ಮಾಡ್ತು. ಈಗ ನಾವು ಮಾನ್ಯ ಸಚಿವರೇ, ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ದೊಂದು ಮನವಿ ಮಾಡಬೇಕು. ಏನು ಅಂದರೆ, 18 ಇದ್ದಿದ್ದು 21 ಆಗೋದು ಒಳ್ಳೇದಾ ಅನ್ನೋವಂಥದ್ದನ್ನು ನಾವು ಭಾಳ ವಿಶೇಷವಾಗಿ ಗಮನಿಸಬೇಕು ಅನ್ನೋವಂಥದ್ದನ್ನು. ಯಾಕೆಂದರೆ ಇವತ್ತು 18 ವರ್ಷಕ್ಕೆ ಇವತ್ತಿನ ದಿವಸ ನೀವು ಏನೇ ಹೇಳಿ, ಇವತ್ತಿನ ಒಟ್ಟು ವಾತಾವರಣದಲ್ಲಿ, ಇವತ್ತಿನ ನಾವು ಕೊಡ್ತಾ ಇರುವಂತಹ ಶಿಕ್ಷಣದಲ್ಲಿ, ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮೌಲ್ಯಾಧಾರಿತವಾದಂಥ ಶಿಕ್ಷಣವನ್ನು ಇಲ್ಲದೇ ಇರೋ ಕಾರಣಕ್ಕೆ ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಅಂಥದ್ದನ್ನು ನಮ್ಮ ಮಕ್ಕಳಿಗೆ, ನಮಗೆಲ್ಲ ಏನಾಗಿದೆ ಮಾನ್ಯ ಸಚಿವರೇ, ಒಬ್ಬೊಬ್ಬರೇ ಮಕ್ಕಳು, ಒಬ್ಬರು ಜಾಸ್ತಿ ಅಂದರೆ 2 ಮಕ್ಕಳು, ಅವರಿಗೆ ಯಾವ ರೀತಿ ಜೀವನ ಮಾಡಬೇಕು, ಒಂದು ಮನೆಯಲ್ಲಿ ಕುಟುಂಬಗಳಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅನ್ನೋವಂಥದ್ದನ್ನು ಇವತ್ತಿನ ದಿವಸ ಹೇಳ್ಕೊಡದೇ ಇರೋವಂಥ ಸ್ಥಿತಿಲಿದ್ದೀವಿ. ಹಾಗಾಗಿ ಅವರು ಇರೋವಂಥ ಜೀವನದಲ್ಲಿ ಅವ್ರು ನೋಡ್ತಾ ಇರೋವಂಥ ಮೊಬೈಲು, ಅವರು ಈ ಡಿಜಿಟಲ್ ಯುಗದಲ್ಲಿ ಇದೇ ಸರಿ, ನಾನು ಮಾಡ್ತಾ ಇರೋದೇ ಸರಿ ಅನ್ನುವಂಥ ಹಂತಕ್ಕೆ ಹೋಗ್ತಾ ಇದ್ದಾರೆ. ನಾನು ಸುಮ್ಮನೆ ಡಾಟಾವನ್ನು ತೊಗೊಂಡೆ. ಮರ್ಯಾದಾ ಹತ್ಯೆ ಆಗ್ತಿರೋವಂಥದ್ದು 16ರಿಂದ 21 ವರ್ಷಗಳ ಒಳಗೆ ಆಗ್ತಾ ಇರುವಂಥ ಸಂಖ್ಯೆ ಎಷ್ಟು ಅಂತ ಮಾನ್ಯ ಸಭಾಪತಿಗಳೇ, ಹೈಯೆಸ್ಟು 90% ಬಿಲೋ 21 ಇಯರ್ಸ್. ಅಲ್ಲಿ ತನ್ನ ತಂದೆ ತಾಯಿ ಇವತ್ತು ಎಷ್ಟು ಪ್ರೀತಿಯಿಂದ ಒಂದು ಹೆಣ್ಮಕ್ಳನ್ನ ಸಾಕ್ತಾರೆ ಅಂದರೆ, ಹೌದು ಜಾಸ್ತಿ ಪ್ರೀತಿ. ಅದರೊಳಗೂ ತಂದೆ ಅಂದ್ರಿಗೆ ಹೆಣ್ಮಕ್ಳು ಅಂದರೆ ಭಾಳ ಪ್ರೀತಿ ಮಾನ್ಯ ಸಭಾಪತಿಗಳೇ. ನನಗೂ ಒಂದು ಹೆಣ್ಮಗಳಿದ್ದಾಳೆ, ಭುಜಗೌಡ್ರೆ. ಹಂಗಾಗಿ ನಾವು ಜಾಸ್ತಿ ಅಟ್ಯಾಚ್ಮೆಂಟು, ಎಮೋಷನ್ಸ್, ಭಾವನಾತ್ಮಕ ಸಂಬಂಧಗಳು ಹೆಣ್ಮಕ್ಳ ಜೊತೆ ಜಾಸ್ತಿ ಇರುತ್ತೆ. ಯಾವಾಗ ಈ 16, 18 ಈ ವಯಸ್ಸಿನಲ್ಲಿರುವಂಥ ಹೆಣ್ಮಕ್ಳು ಯಾವಾಗಲೂ ಒಂದು ಸಲ ದಾರಿ ತಪ್ಪಿದಾಗ ತುಂಬ ನೋವಾಗುತ್ತೆ. ತಂದೆಗಂತೂ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಇದು ಇವತ್ತು 18 ವರ್ಷ ದಾಟ್ತಿದ್ದಂಗೆ ಅವ್ರಿಗೆ ಹೆಣ್ಮಕ್ಳಿಗೆ ಏನಾಗಿದೆ ಅಂದರೆ, ತನ್ನ ಹಕ್ಕು, ಇವತ್ತು ಸಂವಿಧಾನವನ್ನು ನಾವು ತುಂಬ ಕಡೆ ಓದಲಿಕ್ಕೆ ಹೇಳ್ತೀವಿ. ತುಂಬ ಜನ ಅರ್ಥ ಮಾಡ್ಕೊಂಡಿರೋದೇನು ಅಂದರೆ ಮಾನ್ಯ ಸಚಿವರೇ, ಸಂವಿಧಾನ ಇರೋವಂಥದ್ದು ನನ್ನ ಹಕ್ಕು ಮಾತ್ರ, ನನ್ನ ಜವಾಬ್ದಾರಿ ಇದೆ ಅನ್ನೋವಂಥದ್ದನ್ನು ಯಾರಿಗೂ ತಿಳುವಳಿಕೆ ಆಗ್ತಾ ಇಲ್ಲ. ನನ್ನ ಜವಾಬ್ದಾರಿ ಇದೆ, ನನ್ನ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು, ಅಥವಾ ನನ್ನ ತಂದೆ ತಾಯಿಗೆ ಗೌರವ ಕೊಡಬೇಕು, ನನ್ನ ತಂದೆ ತಾಯಿಗೆ ನಾನು ಅವ್ರ ವಯಸ್ಸಾದ ಮೇಲೆ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥ ಜವಾಬ್ದಾರಿಗಳು ಕೂಡ ಇಲ್ಲ. ಹಾಗಾಗಿ ಈ 16ರಿಂದ 21 ವರ್ಷದ ಮರ್ಯಾದೆ ಹತ್ಯೆ ಏನೇನು ಆಗ್ತಾ ಇದೆ, ಅದು ಹೈಯೆಸ್ಟ್ 90% ಕೇಸಸ್ ಅದೇ ಇರೋದು. ಹಾಗಾಗಿ ಇವತ್ತು ಸಮಾನತೆ ಇದು ಇರೋದ್ರಿಂದ ನಾವು ಬಲವಾಗಿ ಮುಂದಿನ ದಿನಗಳಲ್ಲಿ 18 ವರ್ಷದ ಏನು ಬಾಲಕರಿಗೆ ಇವತ್ತು 21 ವರ್ಷ ಅಂತ ಮಾಡಿದ್ದೀವಿ, ಹೆಣ್ಣು ಮಕ್ಕಳಿಗೆ 16 ಇದ್ದಿದ್ದು 18 ಇದ್ದಿದ್ದು 21 ವರ್ಷಕ್ಕೆ ಮಾಡೋ ಅಂಥ ಪ್ರಯತ್ನ. ಯಾಕಂದರೆ ಇವತ್ತಿನ ಜೀವನ
18 ವರ್ಷಕ್ಕೆ ತುಂಬ ಮೆಚುರಿಟಿ ಬಂದಿದೆ ಅಂತ ಹೇಳೋವಂಥದ್ದು ತುಂಬ IQ ಲೆವೆಲ್ ತುಂಬ ಇದೆ ಮಾನ್ಯ ಸಭಾಪತಿಗಳ. ಇವತ್ತಿನ IQ ಲೆವೆಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಇವತ್ತಿನ ಸ್ಥಿತಿಗತಿಗಳು 21 ಆದಮೇಲೆ ಅವರಿಗೆ ಖಂಡಿತವಾಗ್ಲೂ ಒಂದು ಮೆಚುರಿಟಿ ಅಂತ ಬಂದಿರುತ್ತೆ. ಜೀವನ ಅಂದರೆ ಏನು, ಒಂದು ಡಿಗ್ರಿ ಆದಮೇಲೆ ಜೀವನ ಅಂದರೆ ಏನು, ಜೀವನ ಮಾಡೋಕ್ಕೆ ನಾನು ಯಾರನ್ನ ಯೋಗ್ಯವಾದಂತಹ ಒಬ್ಬ ವರನನ್ನು ನಾನು ಹುಡುಕ್ಬೋದು ಅನ್ನುವಂಥದ್ದನ್ನು ಕೂಡ ಬರುತ್ತೆ. ಹಾಗಾಗಿ ಮಾನ್ಯ ಸಚಿವರು ಇದ್ರ ಬಗ್ಗೆ ಭಾಳ ವಿಶೇಷವಾದಂಥ ಗಮನವನ್ನು ಹರಿಸ್ಬೇಕು. ಅದೇ ಇನ್ನೊಂದು ತದ್ವಿರುದ್ಧದ್ದು ಒಂದಿದೆ ಮಾನ್ಯ ಸಭಾಪತಿಗಳೇ. ಇವತ್ತಿನ ದಿನ 18 ವರ್ಷದ ಕೆಳಗಡೆ ಇರುವಂಥ ಗಂಡು ಮಕ್ಕಳು, 18 ವರ್ಷದ ಕೆಳಗಡೆ ಇರುವಂತಹ 21 ವರ್ಷ 18 ವರ್ಷದ ಕೆಳಗಡೆ ಇರುವಂಥ ಗಂಡು ಮಕ್ಕಳಿಗೆ ಇವತ್ತು ಯಾವ ರೀತಿ ಇದ್ದಾರೆ ಅಂದರೆ, ಅವರಿಗೆ ಇರೋವಂಥ IQ ಲೆವೆಲನ್ನು ಉಪಯೋಗಿಸಿ ಒಂದು ಸ್ವಲ್ಪ ಕೆಟ್ಟದ ಸಂಪ್ರದಾಯವನ್ನು ಬೆಳೆಸ್ಕೊತಾ ಇರೋವಂಥವ್ರಿಗೆ ನಾವು ಈಗ ಅವ್ರೇನೇ ತಪ್ಪು ಮಾಡಿದ್ರು ಕೂಡ ಅವರಿಗೊಂದು ರಿಮೈಂಡ್ ರೂಮಿಗೆ ಹಾಕ್ತೀವಿ. ರಿಮೈಂಡ್ ರೂಮಿಂದ ಅವ್ರಿಗೆ ಯಾವ ಶಿಕ್ಷೆನೂ ಸಿಗೋದಿಲ್ಲ. ಆ ಶಿಕ್ಷೆ ಅದನ್ನು ತಪ್ಪಿಸ್ಕೊಂಡು ಮತ್ತೆ ವಾಪಸ್ಸು ಅದೇ ಕೆಲಸಕ್ಕೆ ಮಾಡೋ ಅಂಥದ್ದನ್ನು ಹೋಗ್ತಾ ಇರೋವಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಅದನ್ನೂ ಕೂಡ ಅದು 18 ವರ್ಷ ಇದ್ದಿದ್ದು ಅದನ್ನು ಇವತ್ತು 3 ವರ್ಷ ಕಡಿಮೆ ಮಾಡಬೇಕಾಗಿರುವಂಥ ಸ್ಥಿತಿ. ಇದು ಎರಡು ಆಪೋಸಿಟ್ ನಾನು ಹೇಳ್ತಾ ಇರೋವಂಥದ್ದು. ಹಾಗಾಗಿ ಗಂಡು ಮಕ್ಕಳಲ್ಲಿ ವಿಚಿತ್ರವಾದಂಥ ಸ್ವಭಾವ, ಹೆಣ್ಣು ಮಕ್ಕಳಲ್ಲಿ ಆಗ್ತಾ ಇರುವಂಥ ಬದಲಾವಣೆ, ಇದನ್ನೆಲ್ಲದನ್ನು ನೋಡಿದ್ರೆ ಮಾನ್ಯ ಸಚಿವರು ದಯಮಾಡಿ ಅದನ್ನು ನಾವು ನಮ್ಮದೇನು ಹಿಂದೆ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟು ಏನು 2006 15ರಿಂದ 18 ಮಾಡಿದ್ವಿ, ಅದನ್ನು ಕೂಡ 21 ವರ್ಷಕ್ಕೆ ಆಗೋವಂಥದ್ದನ್ನು ಭಾಳ ಸೂಕ್ತವಾಗಿದೆ ಅಂತ ಮಾನ್ಯ ಸಚಿವರಿಗೆ ನನ್ನ ಸಲಹೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.